ತುಂಗಭದ್ರಾ ಡ್ಯಾಂನ 19ನೇ ಕ್ರೆಸ್ಟ್ ಗೇಟ್ ಮುರಿದ ಬಳಿಕ ಸಾಕಷ್ಟು ನೀರನ್ನ ಹೊರಗಡೆ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೂ ಹತ್ರ 25 TMCಗಿಂತ ಹೆಚ್ಚು ನೀರನ್ನ ತುಂಗಭದ್ರಾ ಡ್ಯಾಂನಿಂದ ಹೊರಗಡೆ ಬಿಡಲಾಗಿದೆ. ಇನ್ನು 35 TMC ನೀರನ್ನ ಹೊರಗಡೆ ಬಿಡಲೇಬೇಕಾದಂತ ಅನಿವಾರ್ಯತೆ ಇದೆ. ಈಗ ಆ ಕ್ರೆಸ್ಟ್ ಗೇಟ್ ಮುರಿತ ಆಗೋದಕ್ಕೆ ಮೇಂಟೆನೆನ್ಸ್ನ ನೆಗ್ಲಿಜೆನ್ಸಿ ಕಾರಣನ ಅನ್ನುವ ಪ್ರಶ್ನೆಗಳು ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಎರಡು ಬೆಳೆಯ ಕನಸನ್ನ ಕಟ್ಟಿಕೊಂಡಿದ್ದಂಥ ರೈತ ಇವತ್ತು ಕಣ್ಣೀರನ್ನ ಹಾಕುವಂತ ಸ್ಥಿತಿಗೆ ಬಂದು ತಲುಪಿದ್ದಾನೆ. ಏನಾದ್ರೂ ಮಾಡಿ ಎರಡನೇ ಬೆಳೆ ಬೆಳೆದುಕೊಳ್ಬೇಕು, ಇರುವಂಥ ನೀರನ್ನ ಬಳಕೆ ಮಾಡ್ಕೊಳ್ಬೇಕು, ಅದೇ ನಮಗೆ ಜೀವನಾಡಿ, ಅದೇ ನಮಗೆ ಕುಡಿಯೋದಕ್ಕೆ ಅವಶ್ಯಕತೆ ಇರುವಂಥ ಅನ್ನುವ ಕನಸನ್ನ ಕಟ್ಟಿಕೊಂಡಿದ್ದಂಥ 3 ರಾಜ್ಯಗಳ 8 ಜಿಲ್ಲೆಯ ಜನ ಇವತ್ತು ಬೇಸಿಗೆ ಕಾಲದಲ್ಲಿ ಹೇಗಪ್ಪ ನಮಗೆ ಕುಡಿಯೋದಕ್ಕೆ ನೀರು ಸಿಗುತ್ತೆ ಅನ್ನುವ ಕಣ್ಣೀರನ್ನ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಆ ಜಾಗದ ಸ್ಥಿತಿಯನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ ಆಗಿದೆ. ಈಗ ನಾವು ಈ ಹಿಂದೆ ವಿಧಿವಿಧಾನಗಳು ಕಾರ್ಯನಿರ್ವಹಿಸುವಂಥ ಸ್ಮಾರಕದ ಬಳಿ ತೆರಳಿ ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಂತೇಳಿ ನಿಮಗೆ ತೋರಿಸುವಂಥ ಕೆಲಸವನ್ನ ಮಾಡಿದ್ವಿ. ಈಗ ನಾನು ಹಂಪಿಯ ಹಿಂಬದಿಯಲ್ಲೇ ಇರುವಂತಹ ಕೋದಂಡರಾಮ ಟೆಂಪಲ್ನ ಮುಂಭಾಗಕ್ಕೆ ಬಂದಿದ್ದೀನಿ. ಆ ಕೋದಂಡರಾಮ ಟೆಂಪಲ್ನ ಮುಂಭಾಗದಲ್ಲಿನ ಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಇವತ್ತು ಈ ಜಾಗ ಏನಿದೆ, ಈಗ ನಾನು ನಿಂತಿರುವಂಥ ಜಾಗ ಮೆಟ್ಟಿಲುಗಳಿರುವಂಥ ಜಾಗ. ಈ ಮೆಟ್ಟಿಲುಗಳನ್ನ ಮೂಲಕ ಆ ಭಾಗಕ್ಕೆ ಹೋಗಿ ಅಲ್ಲಿಂದ ವಿರೂಪಾಕ್ಷ ದೇಗುಲಕ್ಕೆ ಹೋಗುವಂತ ದಾರಿ, ಅಥವಾ ಯಾರಾದರೂ ಪ್ರವಾಸಿಗರು ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿಂದ ಬಂದು ಇದೇ ಒಂದು ಸ್ಟೆಪ್ಸ್ಗಳ ಮೂಲಕ ಬರಬೇಕಿತ್ತು. ಆದರೆ ಇಲ್ಲಿಗೆ ಈಗ ಬರೋದಕ್ಕಾಗೋದಿಲ್ಲ. ಯಾಕಂದ್ರೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ನಾನೀಗ ನಿಂತಿರುವಂಥದ್ದು 3ನೇ ಸ್ಟೆಪ್ಸಲ್ಲಿ ನಿಂತಿದೆ. ಅಂದರೆ 1, 2, 3ನೇ ಸ್ಟೆಪ್ಸಲ್ಲಿ ನಿಂತಿದ್ದೆ. ನಾನು ಇನ್ನೂ 12 ಸ್ಟೆಪ್ಸ್ಗಳನ್ನು ಕೆಳಗಡೆ ಇಳಿದುಕೊಂಡು ಹೋಗಿ ಇಲ್ಲಿ ನನ್ನ ಬಲಬದಿಯಲ್ಲಿರುವಂಥ ಸ್ಮಾರಕಗಳಿಗೆ ಹೋಗುವಂಥ ಜಾಗ ಇದೆ. ಅದೇ ರೀತಿಯಾಗಿ ಆ ಬದಿಗೂ ಕೂಡ ಹೋಗುವಂಥ ಒಂದು ರಸ್ತೆ ಮಾರ್ಗ ಇದಿತ್ತು. ಆದರೆ ಇದೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂಥ ಕ್ರಮವನ್ನು ತಗೋತಾರೆ ಎನ್ನುವ ಒಂದು ಕಡೆ ಆಲೋಚನೆ ಆಗಿದ್ರೆ, ಮತ್ತೊಂದು ಕಡೆ ನದಿ ಪಾತ್ರದ ಜನರು ಮುಂದಿನ ಸ್ಥಿತಿಗತಿ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ. ಈಗ ಹಂಪಿ ಸ್ಮಾರಕದ ಬಳಿ ಪ್ರವಾಸಿಗರ ದಂಡು ಕೂಡ ಕಡಿಮೆ ಆಗ್ತದೆ. ಯಾಕಂದ್ರೆ ನೋಡಿ, ನದಿಯ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸ್ಮಾರಕಗಳು ಬಹುತೇಕ ಇಲ್ಲಿ ಇಷ್ಟರ ಮಟ್ಟಿಗೆ ಮುಳುಗಡೆ ಆಗ್ತಾ ಇದ್ದು, ಮೊಸಳೆಗಳ ಭಯ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇಲ್ಲ. ಇಲ್ಲೊಬ್ರು ನಮ್ಮೊಂದಿಗೆ ಸ್ಥಳೀಯರೊಬ್ರು ಇದ್ದಾರೆ. ಅವ್ರು ಇಲ್ಲಿ ಗೈಡನ್ನು ಮಾಡಿಕೊಂಡು ಕೂಡ ಇರ್ತಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಈಗ ಅವ್ರು ನಡ್ಕೊಂಡು ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಸ್ಟೆಪ್ಸ್ಗಳಿಗೆ ಈ ರೀತಿಯಾಗಿ ಸ್ಟೆಪ್ಸನ್ನು ಇಳಿದುಕೊಂಡು ಬರಬೇಕು. ಸರ್, ನಿಮ್ಮ ಹೆಸರು ಪ್ರಶಾಂತ್ ಅಲ್ವಾ? ಪ್ರಶಾಂತ್ ಅವರೇ, ಈಗ ನೀರು ಬಿಡುಗಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಸ್ಮಾರಕಗಳಿಗೆ ಮುಳುಗಡೆ ಆಗಿದೆ ಸರ್? ಸುಮಾರು ನಾವು ನೋಡ್ತಿದ್ದಂಗೆ, ನೀವು ಮೊದಲು ನೋಡ್ದಂಗೆ ಏನು ಶ್ರಾದ್ದ ಮಾಡ್ತಕ್ಕಂಥ ಒಂದು ಮಂಟಪ, ಅದಾದ ನಂತರ ಮುಂದೆ ಬಂದರೆ ವಿರೂಪಾಕ್ಷೇಶ್ವರನ ಆನೆ ಸ್ನಾನ ಮಾಡ್ತಕ್ಕಂಥ ಮಂಟಪ, ಸ್ವಲ್ಪ ಮುಂದ್ಗಡೆ ಬಂದರೆ ಏನು ಸ್ವಾಮಿಗಳು ನದಿಯಿಂದ ನೀರು ತಗೊಂಡು ಶಿವನಿಗೆ ಪ್ರೋಕ್ಷಣೆ ಮಾಡ್ತಕ್ಕಂಥ ಒಂದು ಮಂಟಪ, ಇವೆಲ್ಲ ಮುಳುಗಡೆ ಆಗಿ ಮುಂದೆ ಬರ್ತಿದ್ದಂಗೆ ಕೋದಂಡರಾಮ ಟೆಂಪಲ್ ಅಂತ ಇರುತ್ತೆ, ರಾಮಲಕ್ಷ್ಮಣನ ದೇವಸ್ಥಾನ. ಅದು ಆ ದೇವಸ್ಥಾನದ ಮುಂಭಾಗ ಇರ್ತಕ್ಕಂಥ ಈ ಸ್ಥಳ. ಆಮೇಲೆ ಸಾಲು ಮಂಟಪಗಳು ಕೂಡ ಮುಳುಗಿದ್ದಾವೆ. ಸುಮಾರು ಹತ್ರ ಏನಂದ್ರೆ, ಈಗ ನಾವು ನಿಂತಿದೀವಲ್ಲ, ಈಗ ನಾವು ಸ್ಟೆಪ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಸ್ಟೆಪ್ಸ್ಗಳು ಎಲ್ಲಿಗೆ ಮಾರ್ಗವನ್ನು ಕಲ್ಪಿಸುತ್ತೆ, ಮಾಹಿತಿ ಕೊಡ್ಬೋದು? ಮುಂದೆ ವಿರೂಪಾಕ್ಷೇಶ್ವರನ ದೇವಸ್ಥಾನಕ್ಕೆ ಹೋಗುವಂತ ಒಂದು ಮಾರ್ಗ. ಸುಮಾರು ಇಲ್ಲಿಂದ ನಾವು ನಿಂತಿದೀವಲ್ಲ, ಇಲ್ಲಿಂದ ಒಂದು 12 ಸ್ಟೆಪ್ 13 ಸ್ಟೆಪ್ ಕೆಳಗಡೆ ಇದಾವೆ. ಅಂದ್ರೆ ಒಂದು 18ರಿಂದ 20 ಅಡಿ ಕೆಳಗಡೆ. ಅದಾದ ನಂತರ ಮುಂದೆ ಹೋಗುವಂತ ದಾರಿ ಇದು ಏನು ಮುಂದೆ ಕಾಣುತ್ತಲ್ಲ, ಮುಂದೆ ದಾರಿ. ಅದಕ್ಕೆ ಇಲ್ಲಿ ಒಂದು ಏನಂತಾರೆ ಅಂತಂದ್ರೆ ಕೋಣದಮ್ಮನ ದಾರಿ ಅಂತಾನು ಅಂತಾರೆ. ಆ ದಾರಿಯಿಂದ ಮುಂದೆ ಹೋದ್ರೆ ನಮಗೆ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಹಂಗಾಗಿ ಈ ದಾರಿ ಇರೋದೇ ವಿರೂಪಾಕ್ಷೇಶ್ವರನ ದೇವಸ್ಥಾನಕ್ಕೆ, ಮತ್ತೆ ಅಲ್ಲಿಂದ ಬರುವಂತ ಯಾತ್ರಿಕರು ಕೋದಂಡರಾಮ ಟೆಂಪಲ್ಗೆ ಬರುವಂತ ದಾರಿ ಇದು. ಈಗ ಪ್ರಶಾಂತ್ ಅವರು ಇಲ್ಲಿ ಸ್ಥಳೀಯವಾಗಿ ಗೈಡ್ ಅನ್ನ ಕೂಡ ಮಾಡ್ಕೊಂಡಿದ್ರೆ, ಯಾರೇ ಪ್ರವಾಸಿಗರು ಬಂದ್ರು ಕೂಡ ಅವ್ರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೋಡಿ, ಈಗ ಈ ಒಂದು ಸ್ಟೆಪ್ನ ಮಾರ್ಗವಾಗಿ ನೋಡಿ ಕಂಪ್ಲೀಟ್ ಆಗಿ ಮಾರ್ಗ ಕ್ಲೋಸ್ ಆಗಿದೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿನ ಹೊರ್ತಾರೆ? DCM DK ಶಿವಕುಮಾರ್ ಅವರು ಹೇಳ್ತಾರೆ, ಯಾರನ್ನು ಕೂಡ ನಾವು ತಪ್ಪಿತಸ್ಥರನ್ನಾಗಿ ಮಾಡೋದಿಲ್ಲ, ಯಾರನ್ನು ಕೂಡ ಹೊಣೆ ಮಾಡೋದಿಲ್ಲ ಅಂತೇಳಿ. ಆದರೆ ಇವತ್ತು ಹಂಪಿಯ ಈ ಸ್ಮಾರಕದವರೆಗೂ ಕೂಡ ನೋಡಿ, ಅಲ್ಲೊಂದು ಆನೆಯ ಒಂದು ಸ್ಮಾರಕ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅದು ಯಾವ ಮಟ್ಟಿಗೆ ಮುಳುಗಡೆ ಆಗಿದೆ ಅನ್ನೋದು ಕೂಡ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದೇ ರೀತಿಯಾಗಿ ಅನೇಕ ಸ್ಮಾರಕಗಳು ಮುಳುಗಡೆ ಆಗ್ತಾ ಇದೆ. ಯಾಕಂದ್ರೆ ನೀರನ್ನ ಹೊರಗಡೆ ಬಿಡಲೇಬೇಕು. ಒಂದು ವೇಳೆ ಕರೆಕ್ಟಾಗಿ ಮೇಂಟೆನೆನ್ಸ್ ಅನ್ನ ಮಾಡಿದ್ದಿದ್ರೆ, ಆ ಚೈನ್ ಏನಾದರೂ ಕಟ್ ಆಗದೇ ಇದ್ದಿದ್ರೆ ಇವತ್ತು ಈ ಭಾಗದಲ್ಲಿ ಪ್ರವಾಸಿಗರ ದಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾ ಇತ್ತು. ಕಾರಣ ಇಷ್ಟೇ, ಪ್ರವಾಸಿಗರು ಆತಂಕದಿಂದ ಈ ಜಾಗಕ್ಕೆ ಬರ್ತಾ ಇಲ್ಲ.
ಯಾಕೆಂದ್ರೆ ಯಾವ ಭಾಗದಿಂದ ಮೊಸಳೆಗಳು ಬಂದು ನಮ್ಮನ್ನ ಕಾಡ್ತವೆ ಅನ್ನುವ ಆತಂಕ ಒಂದು ಕಡೆ, ನೀರಿನ ಪ್ರಮಾಣ ಹೆಚ್ಚಾಗಿ ಮತ್ತೆ ಇದರ ಹೈಟ್ ಕೂಡ ಇಲ್ಲಿ ಜಾಸ್ತಿ ಆಗ್ಬಿಡ್ತು ಅನ್ನುವ ಭಯ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಜವಾಬ್ದಾರಿ ಯಾರು ಅಂತೇಳಿ ಈಗ ಹೊಣೆಯನ್ನ ಹೊರಬೇಕಾಗಿರೋದು ಯಾರು ಅನ್ನುವ ಯಕ್ಷ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ತುಂಗಭದ್ರಾ ಡ್ಯಾಮ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ನೋಡೋಣ ಅವ್ರು ಏನು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ಅಲ್ಲ ಬೇಡ ಒಂದೇ ಸಲ. ಬಟ್ ಇಲ್ಲಿಂದ ಮತ್ತೆ ನಿಮಗೆ ಒಂದೇ ಇದು ಫ್ಲಾಟ್ ಸಿಗೋದು, ಒಂದೇ ಫ್ಲಾಟ್ ಸಿಗೋದು ಗೊತ್ತಾಗುತ್ತೆ. ಸಾಕಷ್ಟು